ಜೊತೆಯಲ್ಲಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ರಸ್ತೆ ಬದಿ ಮರಗಳಿಗೆ ಸೀರಿಯಲ್ ಸೆಟ್ ಬಲ್ಬ್ಗಳನ್ನು ಅಳವಡಿಸುವುದರಿಂದ ಮರಗಳಿಗೆ ಶಾರ್ಟ್ ಸರ್ಕ್ಯೂಟ್ ಆಗಿ ಅಪಘಾತವಾಗಬಹುದು ಹಾಗೂ ಮರಕ್ಕೆ ಹಾನಿಯಾಗಬಹುದೆಂದು ಸಂಬಂಧಪಟ್ಟ ಬೆಸ್ಕಾಂ ಮತ್ತು ಪಾಲಿಕೆ ಅಧಿಕಾರಿಗಳಿಗೆ ಗೊತ್ತಿಲ್ಲವೇ? ಪ್ರತಿಯೊಂದು ಅಕ್ರಮಗಳನ್ನು ನಾಗರಿಕರೇ ಇವರಿಗೆ ತಿಳಿಸಬೇಕೇ? ಹಾಗಾದರೆ ಅಧಿಕಾರಿಗಳು ಏಕೆ ಎನ್ನುವ ಪ್ರಶ್ನೆ ಮೂಡುತ್ತಿದೆ. ಅಂಥದೇ ಒಂದು ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಹೌದು, ಬೆಂಗಳೂರು ನಗರದಲ್ಲಿ ಇತ್ತೀಚೆಗೆ ವ್ಯಾಪಾರಸ್ಥರು ರಸ್ತೆ ಬದಿಯಲ್ಲಿರುವ ಮರಗಳಿಗೆ ತಮ್ಮ ವ್ಯಾಪಾರವನ್ನು ವೃದ್ಧಿ ಮಾಡಿಕೊಳ್ಳಲು ಸೀರಿಯಲ್ ಸೆಟ್ ಬಲ್ಬ್ಗಳನ್ನು ಸುತ್ತುತ್ತಿದ್ದಾರೆ. ಇದು ತುಂಬಾ ಅಪಾಯಕಾರಿ. ಇದರಿಂದ ಶಾರ್ಟ್ ಸರ್ಕ್ಯೂಟ್ ಆಗಿ ಮರಗಳು ನಾಶವಾಗುತ್ತದೆ ಹಾಗೂ ಸಾರ್ವಜನಿಕರಿಗೂ ಇದರ ಪರಿಣಾಮ ಬೀರುತ್ತದೆ ಎಂದು ಹೇಳಿದ ನಾಗರಿಕರ ಮೇಲೆ ಅನ್ಯ ರಾಜ್ಯದ ವ್ಯಾಪಾರಿಯೊಬ್ಬನು ದಿಮಾಕಿನಿಂದ ತೆಗೆಯಲು ಸಾಧ್ಯವಿಲ್ಲ, ನೀವ್ಯಾರು ಎಂದು ಉಡಾಫೆ ಉತ್ತರ ಕೊಟ್ಟಿದ್ದಾನೆ. ಕೊನೆಗೆ ಪೊಲೀಸರ ಮಧ್ಯಪ್ರವೇಶದಿಂದ ಮರಕ್ಕೆ ಸುತ್ತಿದ ಸೀರಿಯಲ್ ಸೆಟ್ ಬಲ್ಬ್ಗಳನ್ನು ತೆಗೆಸಲಾಯಿತು. ಇಂತಹ ಒಂದು ಘಟನೆಗಳು ಬೆಂಗಳೂರು ನಗರದಲ್ಲಿ ಆಗಾಗ ನಡೆಯುತ್ತಿರುತ್ತದೆ. ಇಂತಹ ಒಂದು ಘಟನೆಗಳಿಂದ ಮರಗಳನ್ನು ಬೆಳೆಸಿದ ಪರಿಸರ ಪ್ರೇಮಿಗಳಿಗೆ ಬೇಸರವಾಗುತ್ತಿರುವುದಂತೂ ಸತ್ಯ. ಇಂಥ ಮಳೆಗಳನ್ನೆಲ್ಲ ಕಟ್ಟಿ ಮರಕ್ಕೆ ಟಾರ್ಚರ್ ಮಾಡಿದ್ರು, ತೆಗೀರಿ ಅಂದ್ರೆ ಒಡೆಯೋಕ್ ಬಂದ್ಬಿಟ್ರು, ಫಿಮೇಲ್ ಅಬ್ಯೂಸ್ ಮಾಡಿದ್ರು ಅಂತ ಬ್ಲೇಮ್ ಹಾಕಿದ್ರು. ಈ ರೋಡಲ್ಲಿ ಸೆಂಟ್ರಲ್ ಬೋರ್ಡ್ ಹಾಕೊಂಡಿದ್ದಾರೆ. ಪೂರಾ ಕರ್ನಾಟಕ ಇವ್ರದ್ದು ಅನ್ನೋ ತರ ಮಾತಾಡ್ತಾ ಇದಾರೆ. ಯಾರು ಈ ರೀತಿ ಹಠ ಮಾಡಿಲ್ಲ. ನಾವು ಪೊಲೀಸ್ ನ ರಿಕ್ವೆಸ್ಟ್ ಮಾಡಿ ಕರೆದ ಮೇಲೂ ಇವ್ರ ಹಠ ಸುಳ್ಳು. 10 ನಿಮಿಷ ಆಗತ್ತೆ, 20 ನಿಮಿಷ ಆಗತ್ತೆ ಅಂತ ಹೇಳ್ತಾ ಇವರು ದರ್ಬಾರ್ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಬಂದು. ನಮ್ಮ ಟ್ರೀ ಇದು, ನಮ್ಮ ಟ್ರೀ ಅಂತ ಹೇಳ್ತಾ ಇದೀನಿ. ನಮ್ಮ ಕರ್ನಾಟಕದ ಮರ, ನಮಗೆ ಕೊರೋನಾ ಬರಬಾರ್ದು ಅಂತ ನಾವು ಮರ ಕಾಪಾಡ್ತಾ ಇದೀವಿ. ಈ ಟೈಮಲ್ಲಿ ನಮ್ಮ ಪೊಲೀಸ್ ಮಿತ್ರರು ಬಂದ್ರು, ಅವ್ರ ಮಾತು ಕೇಳಕ್ ತಯಾರಿಲ್ಲ. ಹೇಳಿ ಸರ್, ಕೇಳಿದ್ರ ನಿಮ್ ಮಾತು ಹೇಳಿ ಸರ್. 10 ನಿಮಿಷ ಕೊಟ್ಟು ಯಲಹಂಕ ಅಂತ ಹೇಳ್ತಾರೆ. ಯಲಹಂಕದಿಂದ 10 ನಿಮಿಷ ಆಗತ್ತಾ ಸರ್? ನೀವ್ಯಾಕೆ ಸರ್ ಹಿಂಗೆ ನೀವು ನ್ಯೂಟ್ರಲ್ ಆಗಿದ್ದೀರಿ? ಇದು ತಪ್ಪಾ ಅಲ್ವಾ ಸರ್? ಇದು ಮಾಡಿರೋದು ತಪ್ಪಾ ಅಲ್ವಾ? ಹೇಳಿ ಸರ್ ನೀವು ಮಾಡಿರೋದು. ಅದನ್ನ ಅವರು ಉಲ್ಟಾ ಚೋರ್ ಕೊತ್ವಾಲ್ ಮಾರ ಅಂತ ಅವರು ನಮಗೆ ಬೈತಾ ಇಲ್ವಾ ಸರ್? ಅವರು ಹೋಗ್ಲಿ. ಇಂಥ ಮಳೆಗಳು ಹಾಕಿದ್ರೆ ಕ್ಯಾನ್ಸರ್ ಬರಲ್ವಾ ಸರ್ ಮರಕ್ಕೆ? ನೋಡಿ ಆಲ್ರೆಡಿ ಕರೋಷನ್ ನೋಡಿ ಸರ್, ಕರೋಷನ್. ಇಂಥ ಮಳೆಗಳು ಹಾಕಿದ್ರೆ ಕ್ಯಾನ್ಸರ್ ಬರಲ್ಲ. ಇಂಥ ಮರ ಕಳ್ಕೊಂಡ್ರೆ ಇಷ್ಟು ದಷ್ಟಪುಷ್ಟವಾದ ಪಾತಿ ಕೂಡ ಮುಚ್ಚಿಬಿಟ್ಟಿದ್ದಾರೆ ಸರ್ ಇವರು. ದೇಖೋ, ಈ ರೀತಿ ಆಕ್ರಮಿಸಿಕೊಂಡು ಜೋರು ಜಬರ್ದಸ್ತ್ ಮಾಡಿಕೊಂಡು ಇನ್ನೇನ್ ಸರ್ ರಿಕ್ವೆಸ್ಟ್ ಯಾಕೆ ಸರ್ ಅವ್ರು ಮಾಡ್ತೀರಿ? ಅವ್ರು ತೆಗಿಸ್ಬೇಕದ. ನೋಡಿ ಅಲ್ಲಿ ಪೊಲೀಸ್ ಗಾಡಿ ನಿಂತಿದೆ, ಅಂದ್ರೆ ರೋಡಲ್ಲಿ ನಿಂತಿದೆ. ಆ ಗಾಡಿಗೆ ಎದುರುಗಡೆ ಬೋರ್ಡ್ ಹಾಕಿದ್ದಾರೆ ನೋಡಿ. ಬೋರ್ಡ್ ತೆಗಿಯಕ್ಕೆ ಹೇಳಿ. ನೋಡಿ, ಪೊಲೀಸ್ ಗಾಡಿ ರೋಡಲ್ಲಿ ನಿಂತಿದೆ, ರೋಡ್ಗೆ ಎದುರುಗಡೆ ಬೋರ್ಡ್ ಹಾಕಿದ್ದಾರೆ. ಇದು ನ್ಯಾಯನಂತೆ. ಇನ್ನು ಸ್ವಲ್ಪ ದಿನ ಸೆಂಟರ್ ಆಫ್ ದ ರೋಡ್ ಹಾಕಿದ್ರೆ ನಮ್ದು ಎಲೆಕ್ಟ್ರಿಷಿಯನ್ ಅವರು ನನಗೆ ನೋಡಿ, ನನ್ನ ಫೇವರ್, ನನಗೆ ಸೇಟು ಫೇವರ್ ಅಲ್ಲ, ನಟೇಶ್ ಅವರು ಅಲ್ಲ ರೀ ಸ್ವಾಮಿ. ರಿಕ್ವೆಸ್ಟ್ ಅಂದ್ರೆ ನೀವಲ್ವಾ 10 ನಿಮಿಷ 15 ನಿಮಿಷ ಟೈಮ್ ತಗೊಂಡ್ರಿ. ನಾವು ಅವ್ರಿಗೂ ಹೇಳಿದ್ರಿ ಹಾಫ್ ಅನ್ ಅವರ್ ಮೇಲಾಯ್ತು. ಬೋರ್ಡ್ ತೆಗಿಬೇಕು ಸರ್, ರೋಡಲ್ಲಿದೆ ಬೋರ್ಡ್ ಅದು. ಹಾ, ನಾಳೆ ಯಾರಾದ್ರು ಹುಡುಗನಿಗೆ ಶಾಕ್ ಬಂದ್ರೆ, ನಾಳೆ ಯಾರಾದ್ರು ಮಳೆ ಬಂದು ಹುಡುಗನಿಗೆ ಶಾಕ್ ಬಂದ್ರೆ, ವಯಸ್ಸಾದವ್ರಿಗೆ ಬಂದ್ರೆ, ಶಾಕ್ ಬಂದ್ರೆ ನೀವು ಒಬ್ರು ಹಾಸ್ಪಿಟ್ಲ್ಗೆ ಹೋಗಬಾರ್ದು. ಇಲ್ಲಿ ಬಂದವರೆಲ್ಲ ಹೋದ್ರೆ ಅವ್ರು ಹೇಳ್ತಾರೆ ಈ ಘಟನೆಯಿಂದ ಅವರಿಗೆ ಪಾಪ್ಯುಲಾರಿಟಿ ಸಿಗತ್ತಂತೆ, ಬಿಸ್ನೆಸ್ ಆಗತ್ತಂತೆ. ಈ ರೀತಿ ಮಾಡೋದ್ರಿಂದ ಏನ್ ಬಿಸ್ನೆಸ್ ಆಗತ್ತೆ? ಕಡೆಗೆ ನಾವೇ ತೆಗಿಸ್ತಾ ಇದೀವಿ. ಆಕ್ಚುಲಿ ಅದನ್ನು ಆ ಲೈಟ್ ಹಾಕೋಂಗಿಲ್ಲ ಅದು ಮರಕ್ಕೆ. ಹೂ ಹ್ಯಾಸ್ ಡನ್ ಇಟ್? ದಟ್ ಲೈಟ್ ಅದೇ ತೆಗಿತಾ ಇದೀವಿ. ಆ ಲೈಟ್ ತೆಗಿತೀವಿ. ನೋಡಿ ಹೆಂಗ್ ಮಾಡ್ತಾರೆ ಸರ್. ನನಗ್ ಗೊತ್ತಿಲ್ಲ. ಇವತ್ತು ನಾನು ಇಲ್ಲೇ ಧರಣಿ ಕೂತ್ಕೋದೆ. ನೀವು 10 ಮಿನಿಟ್ಸ್ ಅಂದ್ರೆ ಒಪ್ಕೊಂಡಿದ್ದೀರಿ. ಅವ್ರು ಹಾಫ್ ಅನ್ ಅವರ್ ಆದ್ರೂ ಬಂದಿಲ್ಲ. ನನಗೆ
ಕೆಲಸ ಎಲ್ಲಪ್ಪ ನಾನು ಮಾಡ್ಸ್ಕೊಡ್ತೀನಿ, ನನ್ನ ನಂಬರ್ ಕೊಡೋದೇನಿಲ್ಲ. ಮಲ್ಲಿಕಾರ್ಜುನ್ ಅಂತ ಕ್ಲಿಯರ್ ಮಾಡಕ್ಕೆ ಹೇಳ್ತೀನಿ ಅವರು. ಕ್ಲಿಯರ್ ಬಂದ್ಬಿಟ್ಟು ತೆಗಿತಾನೆ. ಇದು ಕ್ಲಿಯರ್ ಮರದ ಕ್ಲಿಯರ್ ವಿಡಿಯೋ ಕೊಟ್ಟು ಫುಲ್ मेरे को वो लाइट भी निकालने का है, बोर्ड अभी निकालो बोर्ड रोड अभी निकालो, ये निकल जाएगा सर. ಈ ಬೋರ್ಡ್ ತೆಗಿಸಿ ಸರ್ ನೀವು. ಇಲ್ಲ ನಾವ್ ಯಾಕೆ ಸರ್ ಕರಿಬೇಕು ನಿಮ್ಮನ್ನ 112 ಇಂದ? ನ್ಯಾಷನಲ್ ಲಾಸ್. I called the police, not you. ಒಬ್ರಿಗೆ ಅವ್ರ ಕಂಪ್ಲೇಂಟಿಗೆ ಬಂದರೆ ಒಬ್ರಿಗೆ ನಾವು ಬಂದ್ವಿ. ಅವ್ರಿಗೆ 112 ಮಾಡಿದ್ದಾರೆ, ಇವ್ರಿಗೆ 112 ಮಾಡಿದ್ದಾರೆ. ಬೋರ್ಡ್ ತೆಗ್ಬಿಡಿ. ಎಲೆಕ್ಟ್ರಿಷಿಯನ್ ಅವ್ನು ಬಂದ್ಬಿಟ್ಟು ಸಾಯಂಕಾಲ ತೆಗ್ಬಿಟ್ಟು ಕೊಡ್ತಾನೆ ನಿಮಗೆ ವಿಡಿಯೋ ಬರ್ತದೆ. ಓಕೆನಾ? ತೆಗೀರಿ. ಹಾ, ಮತ್ತೆ ಬೋರ್ಡ್ ಇಲ್ಲಿ ಕಾಣಬಾರ್ದು. ಅದೇ ರೋಡಲ್ಲಿ ಹೋಗೋ ಮಕ್ಕಳಿಗೆ ಆದ್ರೆ ಅವ್ರ ಗತಿ ಏನ್ರಿ? ವೈರ್ ಕಟ್ ಮಾಡಿ ತೆಗಿಯೋದು. ಶಾರ್ಟ್ ಸರ್ಕ್ಯೂಟ್ ಮಕ್ಕಳಿಗಾದ್ರೆ ಯಾರ ಗತಿ? ಮುದುಕರಿಗಾದ್ರೆ ಯಾರ ಗತಿ? ನಾವು ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸರ್, ಇದು ವುಡಲ್ಲಿ ಶಾಕ್ ಬರಲ್ಲ ಆಯ್ತಾ? ಇವಾಗ ಲೈವ್ ವೈರ್ ಇದೆ. ವುಡಲ್ ಶಾಕ್ ಬರಲ್ಲ ಸರ್, वेट ट्री बारिश में आ जाता है, कॉमन सेंस है वो, बारिश में आ जाता है. ನಾನು ಅದರಲ್ಲಿ ಆರ್ಗ್ಯೂ ಮಾಡಲ್ಲ. ನಾನು ಹುಟ್ಟಿರೋದ್ರಿಂದ ನಾನು ಸೈನ್ಸ್ ಓದ್ತಿದ್ದೀನಿ. ನಮ್ಮ ಕರ್ನಾಟಕದ ಮರವನ್ನ ನೀವು ಹಾನಿ ಮಾಡೋಂಗಿಲ್ಲ. ಸಿಂಪಲ್ ಬರ್ತಾ ಇದ್ದಾರೆ, ಎಲೆಕ್ಟ್ರಿಷಿಯನ್ ಬರ್ತಾ ಇದ್ದಾರೆ. ಏನಿದು? ಇದು ನಾನು ಭಾಷೆಯಲ್ಲಿ ಹೇಳ್ತೀನಿ. ಅಲ್ಲ ನಿಮ್ಮ ವಾದ ಅಂತೇಳಿ ವುಡ್ಡಲ್ ಕರೆಕ್ಟ್ ಬರಲ್ವಾ? ವುಡ್ ಕ್ಯಾನ್ಸರ್ ಬರ್ತದೆ. ಕೊಡ್ತಿದ್ಯಲ್ಲ, ನಾವು ಇದು ಕೊಡಿದ್ರೆ ಎಷ್ಟೊತ್ತಿರಬಲ್ಲೆ? ಓಕೆ, ये देखो टार्चर, ನಾನು ಹೇಳ್ತಾ ಇರೋದು ये टार्चर देखो, ये रॉड देखो सर, टार्चर. नहीं, आई एम टेलिंग वी आर प्रोटेक्टिंग ऑल दीस थिंग्स. यस, एवरीथिंग. रॉड नहीं है यार, पागल से बात मत करो. रॉड नहीं, जाट पर प्रोटेक्ट कर रहा है. मेरे रॉड नहीं, ये डाला है ना, ये निकालो पहला. आपका बिल्डर ही डाला, क्योंकि ये बिल्ड करने वाला इसको बार बेंडिंग के लिए डाला. मेरे को क्यों बोल रहे हो? नहीं, आपको नहीं बोला तो आपको बोल रहा है कॉमन सेंस. इट इज एजुकेशन फॉर यू. Correct, sir. Common sense is in wood you don't get electricity. In wood you don't get electricity. That also. अरे वुड नहीं है, ट्री जीवंत है. इलेक्ट्रिक शॉर्ट सर्किट से मर जाते हैं. तू कैसे? ಅಯ್ಯ ಸರ್, ನೀವೇನ್ ಸರ್ ನೀವು? ಸರ್, ಎಲ್ಲರಿಗೂ ಒಳ್ಳೆಯವರು ಅನಂತಯ್ಯ ತರ ಇರಬಾರ್ದು. ನಮ್ಮನ್ನೇ ಒಳಗಾಕಿ, ನನಗೆ ಬೇಕಾಗಿಲ್ಲ. ನೀವು ಎಲ್ಲರಿಗೂ ಒಳ್ಳೆಯವರು ಅನಂತಯ್ಯ ತರ ಇರಬೇಡಿ ದಯವಿಟ್ಟು. ನಮ್ಮನ್ನೇ ಒಳಗಾಕಿ ಅವ್ರ ಸೈಡ್ ನಿಂತ್ಕೊಳ್ಳಿ ಅಟ್ಲೀಸ್ಟ್. ನನಗೆ ನ್ಯಾಯ ದೇಶದ ಕಡೆ ನಿಂತ್ಕೊಳ್ಳೋವಾಗ ಪೊಲೀಸ್ ಆಗುತ್ತಾ ಸರ್? ತೆಗ್ಸೋದು ಇಂಪಾರ್ಟೆಂಟ್. ಇಲ್ಲಾಂದ್ರೆ ನಿಮ್ಗೆ ಕನ್ಫರ್ಮ್ ಮಾಡ್ತೀವಿ. ಬೇರೆ ಮುझे ಕನ್ಫರ್ಮ್ ಏನಿಲ್ಲ, ಅವ್ರ ಎಲೆಕ್ಟ್ರಿಷಿಯನ್ ಬರಕ್ಕೆ ಹೇಳಿ ತೆಗ್ಸಿ. ಅದೇ ಆ ಲೈವ್ ವೈರ್ನ ನಾವು ನಾನು ತೆಗಿಯಲ್ಲ. ನಿಮ್ಗೂ ನಾವು ಹೇಳ್ಬಿಡ್ತೀವಿ, ನಿಮ್ಗೆ ಕೇಳ್ಬಿಡಿ. ಅವ್ರು ಬರ್ತಾ ಇದ್ದಾರೆ ಸಾಯಂಕಾಲ, ತೆಗ್ಬಿಟ್ಟು ಕೊಡ್ತೀವಿ. ತೆಗ್ಸಿ. ನಂಬರ್ ಕೊಟ್ಟಿದ್ದೀರಿ, ತೆಗ್ಬಿಟ್ಟು ಕ್ಲಿಯರ್ ಆಗಿ ವಿಡಿಯೋ ಹಾಕ್ಬೇಕು, ಕಂಪ್ಲೀಟ್ ಆಗಿ. हाँ वीडियो इला आದ್ರೆ फॉरेस्ट डिपार्टमेंट से एफआईआर होएगा. वो भी मैं बोल रहा है, बाद में नहीं बोला मत बोलो. एफआईआर होएगा तो इट्स ए डेक फॉर यू. We have asked you time till evening. ओके. Okay, by evening it will be removed because the wires are running. Understand that. Please, sir. Okay? Evening he will send you the video. ಆಯ್ತು, ಬಂದು ರಿಮೂವ್ ಮಾಡಮ್ಮ. ರಿಮೂವ್ ಮಾಡು. ಅದ್ರ ಪವರ್ ಗೊತ್ತಾಗಲ್ಲ ಇವ್ರಿಗೆ ತೆಗಿಯೋಕ್ಕೆ. ನೀವೇ ಎಲೆಕ್ಟ್ರಿಷಿಯನ್ ಬರಬೇಕು ಅಂದ್ರು ಬಂದು ರಿಮೂವ್ ಮಾಡಿ. ಓಕೆ. Thank you, sir.